ಇಂತಹ ಒಳ್ಳೆ ಅರಮನೆಯನ್ನು ನಾವು ಕಾಪಾಡ್ತಾ ಇದ್ದೀವಿ. ಮೈಸೂರಿನ ಹಿರಿಮೆ, ಅಲ್ಲಿ ನಿಲ್ಸಕ್ಕಾಗಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ನಾವು ಹೊರಟ ಮೇಲೆ ಅಲ್ಲಿಂದ ನೇರ KR ಸರ್ಕಲ್, ಆ KR ಸರ್ಕಲ್ ಅಲ್ಲಿ ಅಲ್ಲಿಂದ ಪಕ್ಕದಲ್ಲಿರ್ತಕ್ಕಂತಹ ನಮ್ಮ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಬಗ್ಗೆ ಸ್ವಾಮಿ ಅವರು ಮಾತಾಡ್ತಾರೆ. ನಾವು ಮೈಸೂರಲ್ಲಿ ಇನ್ನೊಂದು ಅದ್ಭುತವಾದಂತಹ ಜಾಗ ಇದೆ. ಆತನನ್ನ ಆ ಋಷಿಯ ರಾಜನನ್ನ ಗಾಂಧಿಯವರೇ ರಾಜರ್ಷಿ ಅಂತ ಕರೆದಿದ್ರು ಅಂತ ಹೇಳಿದ್ರು. ನಾವಿವತ್ತು ಮೈಸೂರು ಕರ್ನಾಟಕದಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧವಾಗಲಿಕ್ಕೆ ಕಾರಣರಾದಂತಹ ಕಾರಣೀಭೂತ ನಾಲ್ವಡಿ ಕೃಷ್ಣರಾಜರು. ಅವರ ಪ್ರಥಮಗಳು ಅನೇಕ ಇದೆ, ಆದರೆ ಅದರಲ್ಲಿ ಒಂದು 3 ಸ್ಯಾಂಪಲ್ ಎತ್ತಿ ನಾನು ನಿಮಗೆ ಹೇಳ್ತೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ವೃತ್ತವನ್ನು ಮಾಡೋದಕ್ಕಿಂತ ಮುಂಚೆ ಅಲ್ಲೊಂದು ಎಲ್ಗಿನ್ ಫೌಂಟನ್ ಅಂತ ಇತ್ತು. ಎಲ್ಗಿನ್ ಫೌಂಟನ್ ಅಂತ ಇತ್ತು. ಆ ಫೌಂಟನ್ ಅನ್ನ ಸ್ಥಳಾಂತರ ಮಾಡಿ ಆ ಜಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ವೃತ್ತವನ್ನ ಮಾಡಲಾಗಿದೆ. ಆ ವೃತ್ತವನ್ನ ಉದ್ಘಾಟನೆ ಮಾಡಿದಂತಹ ಮಹಾಪುರುಷ ಸರ್ ಎಂ ವಿಶ್ವೇಶ್ವರಯ್ಯ. ಕಾಮತ್ ಅನ್ನುವಂತಹ ಶಿಲ್ಪಿ ಆ ಶಿಲ್ಪವನ್ನ ಕೆತ್ತಿದ್ದಾರೆ. ಅದು ಕೂಡ ಅಮೃತಶಿಲೆಯಲ್ಲಿ ಕೆತ್ತಿರುವಂತಹ ಶಿಲ್ಪ. ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮಗೆ ಕೊಟ್ಟದ್ದು ಏನು ಅಂತ ಹೇಳಿದ್ರೆ ಅತ್ಯಮೂಲ್ಯವಾದದ್ದು. ದಾಸೋಹಗಳಲ್ಲಿ ತ್ರಿವಿಧ ದಾಸೋಹ ಅಂತ ಹೇಳ್ತಾರೆ. ಅಕ್ಷರ ದಾಸೋಹಕ್ಕೆ ಕೊಟ್ಟಂತಹ ಅತ್ಯಂತ ಪ್ರಾಮುಖ್ಯತೆಯನ್ನ ಮತ್ತೆ ಯಾರು ಕೊಡಲಿಲ್ಲ, ಅವ್ರು ಕೊಟ್ಟಿದ್ದಾರೆ. 1913ರಲ್ಲಿ ಅಲ್ಲಿ ತನಕ ನಾವು SSLC ಸರ್ಟಿಫಿಕೇಟ್ಸ್ ನ ತಗೋಬೇಕಾದ್ರೆ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ಬರೆದು ಅದರಿಂದ ಪಾಸ್ ಆಗಬೇಕಾಗಿತ್ತು. 1913ರಲ್ಲಿ ಎಲ್ಲರಿಗೆ ಪ್ರಾಥಮಿಕ ಶಿಕ್ಷಣವನ್ನ ಉಚಿತ ಮಾಡಿ ಶಿಕ್ಷಣ ಇಲಾಖೆಯನ್ನ ಪ್ರಾರಂಭ ಮಾಡಿ ಮತ್ತು ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಹೊರಗೆ ಬಂದು ತನ್ನದೇ ಆದಂತಹ ಒಂದು ಶಿಕ್ಷಣ ಇಲಾಖೆಯನ್ನ ಸ್ಥಾಪನೆ ಮಾಡಿಕೊಂಡು ಆ ಶಿಕ್ಷಣ ಇಲಾಖೆಯ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆಯನ್ನ ಪಾಸ್ ಮಾಡ್ತಕೊಳ್ಳುವಂತಹ ಅವಕಾಶವನ್ನ ಮಾಡಿಕೊಡ್ತಾರೆ. ಅದಾದ್ಮೇಲೆ 1916ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವನ್ನ ಸ್ಥಾಪನೆ ಮಾಡ್ತಾರೆ. ಕೆ ನೀಲಕಂಠ ಶಾಸ್ತ್ರಿ ಅವರನ್ನ ಮದ್ರಾಸು ವಿಶ್ವವಿದ್ಯಾನಿಲಯದಲ್ಲಿ ಓರಿಯೆಂಟಲ್ ಸೈನ್ಸ್ ಹಿಸ್ಟ್ರಿಯನ್ನ ಪಾಠ ಮಾಡ್ತಾ ಇದ್ದಂತಹ ಕೆ ನೀಲಕಂಠ ಶಾಸ್ತ್ರಿ ಅವರನ್ನ ಆ ಕಾಲದಲ್ಲಿ ಅತ್ಯಂತ ಹೆಚ್ಚು ಸಂಬಳವನ್ನ ಕೊಟ್ಟು, ವಸತಿಯನ್ನ ಕೊಟ್ಟು, ಮತ್ತೆ ಮುಂತಾದ ಹೆಚ್ಚಿನ ಅವರಿಗೆ ಸವಲತ್ತನ್ನ ಕೊಟ್ಟು ಮದ್ರಾಸ್ನಿಂದ ಕರೆಸಿ ಮೈಸೂರಿನಲ್ಲಿ ಪಾಠ ಮಾಡಿಸುವಂತಹ ವ್ಯವಸ್ಥೆಯನ್ನ ಮಾಡ್ತಾರೆ. ಅಂದ್ರೆ ವಿಶ್ವವಿದ್ಯಾನಿಲಯನ ಯಾವ ಮಟ್ಟಕ್ಕೆ ಕಟ್ಟಬೇಕು ಅನ್ನೋವರ ದೂರದೃಷ್ಟಿ ಇತ್ತು ಅನ್ನೋದು ನಮ್ಗೆ ಇದರಲ್ಲಿ ಅರ್ಥ ಆಗಿದೆ. ಮೈಸೂರು ಬ್ಯಾಂಕ್ ಇವತ್ತು ನಾವೆಲ್ಲ ಏನು ಇವಾಗಿಲ್ಲ, ಆ ಹೆಸರು ಕಳ್ಕೊಂಡ್ವಿ ನಾವು. ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸೇರ್ಕೊಂಡಿರ್ತಾಯಿತ್ತು. ಆ ಮೈಸೂರು ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಅವರು ತಮ್ಮ ಆಡಳಿತಾವಧಿಯಲ್ಲಿ ಸುಮಾರು 24 ಇಲಾಖೆಗಳನ್ನ ಪ್ರಾರಂಭ ಮಾಡ್ತಾರೆ. ಇವತ್ತು ನಾವೇನು ಇಲಾಖೆಗಳನ್ನ ಇಟ್ಕೊಂಡಿದ್ದೀವಿ, ವಿದೇಶದಲ್ಲಿ ಚಾಮರಾಜ ಒಡೆಯರು ದೇಶದ ಒಳಗೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದಲ್ಲಿ ಹೋಗಿ ಅಧ್ಯಯನ ಮಾಡಲಿಕ್ಕೆ ಸ್ಕಾಲರ್ಶಿಪ್ ಕೊಟ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ವಿದೇಶದಲ್ಲಿ ಅಧ್ಯಯನ ಮಾಡೋದಕ್ಕೆ ಸ್ಕಾಲರ್ಶಿಪ್ ಕೊಡ್ತಾರೆ. ಹಾಗೆ ಹೋಗಿ ಓದ್ಕೊಂಡು ಬಂದಂತಹ ವ್ಯಕ್ತಿ ಮೈಸೂರು ಸ್ಯಾಂಡಲ್ ಸೋಪ್ ನಿಮ್ಗೆಲ್ಲ ಕೊಟ್ಟಿದ್ದಾರೆ. ಈಗ ಹೇಳ್ತಾ ಹೋದ್ರೆ ಉದ್ದಕ್ಕೆ ಸರಮಾಲೆ ಇದೆ. ಅದು ನನ್ಗೆ ಹೇಳೋದಾದ್ರೆ ಮೊಟ್ಟ ಮೊದಲ ಕಮರ್ಷಿಯಲ್ ಕಾಂಪ್ಲೆಕ್ಸ್, ವ್ಯಾಪಾರಕ್ಕೋಸ್ಕರವಾಗಿಯೇ ನಿಗದಿವಾದಂತಹ, ಅದನ್ನ 10ನೇ ಚಾಮರಾಜ ಒಡೆಯರ್ ಕಾಲದಲ್ಲಿ ಕಟ್ಟಿದ್ದಾರೆ. 10ನೇ ಚಾಮರಾಜ ಒಡೆಯರಿಗೆ ಇದ್ದಾಗ ಪುನರ್ನಿರ್ಮಾಣ ಮತ್ತು ಪುನರುಜ್ಜೀವನ ಎರಡು. ಅಲ್ಲಿ ಅವರು ಮರಿಮಲ್ಲಪ್ಪ ಕಾಲೇಜಿನಲ್ಲಿ ಮುಖ್ಯ ಶಿಕ್ಷಕರಾಗ್ತಾರೆ. ಇವತ್ತು ನೀವೇನು ಮರಿಮಲ್ಲಪ್ಪ ಕಾಲೇಜಿನ ಕಟ್ಟಡ ನೋಡ್ತಾ ಇದ್ದೀರಿ, ಅದನ್ನು ಕಟ್ಟದಂತಹ ಮಹಾನುಭಾವ ಆ ವ್ಯಕ್ತಿ. ಅಷ್ಟೇ ಅಲ್ಲ, ಅನಾಥಾಲಯವನ್ನ ಮೈಸೂರಿಗೆ ಕಟ್ಟಿಕೊಟ್ಟಂತಹ ವ್ಯಕ್ತಿ. ಇಷ್ಟಲ್ಲದೆ ಆ ಕಾಲದಲ್ಲಿ ಸಹಸ್ರಾರು ಜನರಿಗೆ ಶಿಕ್ಷಣವನ್ನ ದಾನ ಮಾಡಿದಂತಹ ಮಹಾಪುರುಷ. ಏಕೈಕ ವ್ಯಕ್ತಿಯ ಏಕೈಕ ವಿರೋಧ ನನಗೂಡ ಬಹುದು. ವೆಂಕಟಕೃಷ್ಣಯ್ಯನವರ ಬಗ್ಗೆ 2 ಪುಸ್ತಕ ಬಂದಿದೆ, 2-3 ಪುಸ್ತಕ ಬಂದಿದೆ. ಅದರಲ್ಲಿ ಓದಿದಲ್ಲಿ ಅರ್ಥ ಆಗುತ್ತೆ ಅವರು ಎಷ್ಟು ನೇರ ಮತ್ತು ನಿಷ್ಠುರವಾಗಿ ಅಂತಹ ವ್ಯಕ್ತಿ
ಏನು ಮಾಡಬೇಕಂತ ಹೇಳಿದ್ರೆ ನಮ್ಮಲ್ಲಿರುವಂಥ ಇನ್ಸ್ಟಾಗ್ರಾಮ್ ಅಥವಾ ಒಂದು ಫ್ಲಿಪ್ AR ಅಂತ ಒಂದು ಆ್ಯಪ್ ಇದೆ. ಹಿಂದೆ ಸ್ಕ್ಯಾನರ್ ಇದೆ, ಒಂದು QR ಕೋಡ್ ಕೊಟ್ಟಿದ್ದಾರೆ. ಆ ಸ್ಕ್ಯಾನ್ ಮಾಡಿದ್ರೆ ಆ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ಈ ಕಟ್ಟಡದ ಬಗ್ಗೆ ಸಂಪೂರ್ಣವಾದಂಥ ಒಂದು ವಿಡಿಯೋ ನಿಮಗೆ ನಿಮ್ಮ ಮೊಬೈಲಲ್ಲೇ ಡಿಸ್ಪ್ಲೇ ಆಗುತ್ತೆ. ಇದನ್ನು ನಾವು ಈ ಪರಂಪರೆಯನ್ನು ಮುಂದುವರಿಸಿಕೊಂತ ಒಂದು ಮಾಡುವಂಥ ಸಣ್ಣ ಪ್ರಯತ್ನ. ನಿಮಗೆ ಫ್ರೀಯಾಗಿ ಒಂದು ಕಾರ್ಡ್ಗಳು ಕೊಟ್ಟಿದ್ದಾರೆ. ಹೆಚ್ಚಿನ ಕಾರ್ಡ್ಗಳು ಬೇಕು ಅಂತ ಹೇಳಿದ್ರೆ ತಾವು ಖರೀದಿ ಮಾಡಬಹುದು. ಪ್ಲೀಸ್ ಕಾಳಜಿ ಇಲ್ಲಿ ಟಾಂಗಾ ಸವಾರಿಯನ್ನು ಮಾಡಲಿಕ್ಕೆ ಮುಂದಾಗಿದೆ. ಈಗಾಗಲೇ ಟಾಂಗಾ ಗಾಡಿಗಳನ್ನು 25ಕ್ಕೂ ಹೆಚ್ಚು ದಂಪತಿಗಳು ಈ ಒಂದು ಟಾಂಗಾ ಸವಾರಿಯನ್ನು ಪರಂಪರೆ ಮತ್ತು ಆಮೇಲೆ ಮುಗಿದ ನಂತರ ನಮ್ಮ ಟಾಂಗಾ ಸವಾರಿ